ಅಂತೂ ಇಂತೂ ಮನೆಗೆ ಬಂದು ಸೇರ್ಕೊಂಡ. ನನ್ನ ಹತ್ರ ಯಾರು ಬರಬಾರ್ದು, ಅವನ್ನೆರಡು ಕೂಡ ಮನೆ ಮೇಲೆ ಬೀಳಬಾರ್ದು ಅನ್ಕೊಂಡಿದ್ದೆ. ಈಗ ಮನೇಲಿ ಪರ್ಮನೆಂಟ್ ಆಗಿ ಜಾಂಡ ಊರ್ತಾ ಇದ್ದಾನೆ, ಅದು ನನ್ನ ಲೆವೆಲ್. ನಾನಿನ್ನ ಸುಮ್ಮನೆ ಬಿಡಲ್ವಾ? ತ್ರಿವಿಕ್ರಮ್, ಏನು ನಾನ್ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಅಂತ ಏನೇನೋ ಮಾತಾಡ್ಕೋತಿದ್ರಿ. ಏನಾಯ್ತು ತ್ರಿವಿಕ್ರಮ್? ಯಾರನ್ನ ಬಿಡೋದಿಲ್ಲ? ಎಲ್ಲ ಕೇಳಿಸ್ಕೊಂಡ್ಬಿಟ್ಲ ಅವಳು. ಟೆನ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ. ತ್ರಿವಿಕ್ರಮ್, ಯಾಕೇನು ಮಾತಾಡ್ತಿಲ್ಲ? ಏನಾಯ್ತು? ಅದು ಏನ್ ಹೇಳಿ, ತಲೆನೇ ಓಡ್ತಿಲ್ವಲ್ಲ. ಯಾಕೆ? ಏನೋ ಹೇಳ್ಕೊಳಕಾಗ್ದೆ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಿದ್ದೀರಾ ಅನ್ಸುತ್ತೆ. ಏನದು ತ್ರಿವಿಕ್ರಮ್? ಏನಿಲ್ಲ, ಅದು ಮನೇಲಿ ಏನೇನೋ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೇನಾ? ನಿಮ್ಗೆ ತುಂಬಾ ಖುಷಿ ಆಗಿರ್ಬೇಕಲ್ವಾ ತ್ರಿವಿಕ್ರಮ್, ತ್ರಿಶೂಲ್ ಮನೆಗೆ ಬಂದಿರೋದು? ನೀವು ತ್ರಿಶೂಲ್ ಬೆಸ್ಟ್ ಫ್ರೆಂಡ್ಸ್, ಚಿಕ್ಕಂದಿನಿಂದ ಒಟ್ಟಿಗೆ ಬೆಳ್ಕೊಂಡು ಬಂದವರು. ಈಗ ಒಂದೇ ಮನೇಲಿ ಇರ್ತೀರಾ, ಅದು ಅಣ್ಣ ತಮ್ಮನ್ ತರ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ತ್ರಿವಿಕ್ರಮ್? ಖುಷಿ ಆಗ್ತಾ ಇದೆಯಾ? ನನಗೆ ಅವನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ನೀವಿಬ್ರು ಅವಳಿ ಜವಳಿಯಾಗಿ ಹುಟ್ಬೇಕಾಗಿತ್ತು, ಬೇರೆ ಬೇರೆಯಾಗಿ ಹುಟ್ಬಿಟ್ರಿ. ಆದ್ರೂ ಪರವಾಗಿಲ್ಲ ತ್ರಿವಿಕ್ರಮ್, ಈಗ ನೀವಿಬ್ರು ಅಣ್ಣ ತಮ್ಮ ಆಗಿದ್ದೀರಲ್ಲ. ನನ್ ತಮ್ಮ ಆಗಿ ಏನಾದ್ರೂ ಹುಟ್ಟಿದ್ದಿದ್ರೆ ಅವನ್ನ ಚಿಕ್ಕೋನಿದ್ದಾಗ್ಲೇ ಸಾಯಿಸಿರ್ತಿದ್ದೆ. ಅವಾಗ ನನಗೆ ಗೊತ್ತಾಗ್ಲಿಲ್ಲ, ಆ ಮುದ್ಕಿ ಬೇರೆ ಇವಾಗ. ಯಾಕೆ ಮಾತಾಡ್ತಿಲ್ಲ? ನಿಮಗ್ ಖುಷಿ ಆಗಿಲ್ವಾ? ಆಕ್ಚುಲಿ ನಿಮ್ಗಿಂತ ಹೆಚ್ಚಿಗೆ ಖುಷಿ ನನಗಾಗ್ತಿದೆ, ಆದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಳ್ತಾರಲ್ಲ, ಖುಷಿಲಿ ಮಾತೆ ಹೊರಡಲ್ಲ ಅಂತ, ನನಗೂ ಹಾಗೆ ಆಗ್ತಿದೆ. ಈ ಖುಷಿ ಯಾವಾಗ್ಲೂ ಹೀಗೆ ಇರ್ಲಿ ತ್ರಿವಿಕ್ರಮ್. ನೀವಿಬ್ರು ಅಷ್ಟೇ, ಯಾವಾಗ್ಲೂ ನಗ್ನಗ್ತಾ ಪ್ರೀತಿಯಿಂದ ಇರಿ. ಇರ್ತೀರ ಅನ್ನೋ ನಂಬಿಕೆ ನನಗೂ ಇದೆ. ಖಂಡಿತವಾಗ್ಲೂ ಇರಿ. ಮಾಮ್, ಏನಿದೆಲ್ಲ? ಆ ತ್ರಿಶೂಲ್ನ ನಮ್ಮನೆಯವನಾಗಿ ದತ್ತು ತಗೊಳ್ಳೋದ? ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣ್ತಿಲ್ಲ. ನೀನಾದ್ರೂ ಡ್ಯಾಡಿಗೆ ಹೇಳ್ಬಾರ್ದಾ? ನನ್ ಮಾತು ಎಲ್ಲಮ್ಮ ಕೇಳ್ತಾರೆ. ಬಾಬಾಜಿ ನಿನ್ ಮಾತು ಕೇಳಲ್ಲ, ಬೇರೆ ಯಾರ ಮಾತು ಕೇಳಲ್ಲ. ಒಟ್ನಲ್ಲಿ ಮನೇನ ಗುಡಿಸಿ ಗುಂಡಾತ್ರ ಮಾಡ್ಬಿಡ್ತಾರೆ. ಗೋವಿಂದ ನೋಡು, ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನನ್ ಮಗ ದಿಗ್ವಿಜಯ್ ಯಾವುದೇ ತೀರ್ಮಾನ ತಗೊಂಡ್ರು ತುಂಬಾ ಯೋಚನೆ ಮಾಡಿ, 1000 ಸರಿ ಯೋಚನೆ ಮಾಡಿ ತಗೊಂಡಿರ್ತಾನೆ. ಅದಕ್ಕೆ ಇದುವರೆಗೂ ಒಳ್ಳೇದಾಗಿದೆ, ಮುಂದೆ ಕೂಡ ಒಳ್ಳೇದಾಗುತ್ತೆ. ಏನೇ ಮನೆ ಹಾಳನ್ನ ದತ್ತು ತಗೊಂಡ ತಕ್ಷಣ ಮನೆ ಉದ್ಧಾರ ಆಗ್ಬಿಡುತ್ತೆ, ಐಶ್ವರ್ಯ ತುಳುಕ್ ಬಿಡುತ್ತೆ. ಸೋಮೀರಮ್ಮ, ಅದಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ ಮಗನ ಆಸೆ ನೆರವೇರುತ್ತೆ. ಅವನ ಮುಖದಲ್ಲಿ ಸಂತೋಷದ ಕಳೆ ಕಾಣುತ್ತೆ, ನನಗಷ್ಟು ಸಾಕು. ಅದು ಹಂಗಲ್ಲ ಮಾತು. ನೋಡು, ಈ ಮನೆ ಹಾಳು ಮಾತು ಬಿಟ್ಟು ದತ್ತು ಸ್ವೀಕಾರ ಕಾರ್ಯಕ್ರಮ ಇದೆ, ಅದಕ್ಕೆ ಸ್ವಲ್ಪ ಸಹಾಯ ಮಾಡು. ಅಂದ್ರೆ ನಿನಗೆ 1/4 kg ಪುಣ್ಯನಾದ್ರೂ ಬರುತ್ತೆ, ಮಾಡು. ದಿಗ್ವಿಜಯ, ಮುಹೂರ್ತದ ಸಮಯ ಮೀರ್ತಿದೆ. ದತ್ತು ಸ್ವೀಕಾರ ಮಾಡೋ ಹುಡುಗನನ್ನ ಕರ್ಕೊಂಬರಕ್ಕೆ ಹೇಳು. ಆಯ್ತು ಸ್ವಾಮಿಗಳೇ. ತ್ರಿವಿಕ್ರಮ, ತ್ರಿವಿಕ್ರಮ, ಡ್ಯಾಡ್ ಹೋಗಿ ತ್ರಿಶೂಲ್ನ ಕರ್ಕೊಂಡ. ಸರಿ ಡ್ಯಾಡ್. ನಮೋ ನಮಃ ಸ್ವಾಹಾ.
ಕಂಗ್ರ್ಯಾಚುಲೇಷನ್ಸ್ ತ್ರಿಶೂಲ್, ಅಂತೂ ನೀನು ಈ ಮನೆ ಮಗ ಆಗ್ಬಿಟ್ಟೆ. ಥ್ಯಾಂಕ್ಸ್. ನೀನು ಅಂಕಲ್ ಮಾತಿಗೆ ಒಪ್ತೀಯೋ ಇಲ್ವೋ ಅನ್ನೋ ಅನುಮಾನ ಕಾಡ್ತಿತ್ತು ನನಗೆ. ಯೋಚನೆ ಮಾಡಿದೆ, ನೀನು ಹೇಳಿದ್ದೆ ಕರೆಕ್ಟ್ ಅಂತ ಅನಿಸ್ತು. ನನ್ನಿಂದ ಯಾರಿಗೂ ನೋವಾಗೋದು ನನಗೆ ಇಷ್ಟ ಇಲ್ಲ ಶಿವಾನಿ, ಅದಕ್ಕೆ ಒಪ್ಕೊಂಡೆ. ಯಜಮಾನ್ರು ನನ್ನ ದತ್ತು ತಗೊಂಡಿದ ತಕ್ಷಣ ಆ ಮನೆ ಕೊಂಡಿ ಕಳಿಸ್ಕೊಡೋದಿಲ್ಲ. ಆ ಮನೆನೂ ನಮ್ಮ ಮನೆನೇ. ಯಜಮಾನ್ರು ಮತ್ತೆ ಅಮ್ಮವ್ರು ಹೇಗೋ, ನನ್ನ ಹೆತ್ತಪ್ಪ ಅಮ್ಮನ ನನಗೆ ಹಾಗೇನೆ. ಇಬ್ರು ನನಗೆರಡು ಕಣ್ಗಳಿದ್ದ ಹಾಗೆ. ನಾನಿಬ್ಬರನ್ನು ಜೋಪಾನ ನೋಡ್ಕೋತೀನಿ. ಆ ನಂಬಿಕೆ ನನಗಿದೆ. ತ್ರಿಶೂಲ್, ನೋಡಿದ್ಯಾ, ಎಲ್ಲ ನಾನು ಆಸೆ ಪಟ್ಟ ಹಾಗೆ ಆಗ್ತಿದೆ. ನೀನ್ ಆಸೆ ಪಟ್ಟಾಗ? ನಾನು ಮದ್ವೆ ಆಗಿ ಮನೆಗೆ ಬಂದ್ಮೇಲೂ ಕೂಡ ನೀನ್ ಇಲ್ಲೇ ಇರ್ತೀಯ ತಾನೆ? ನಾನೆಲ್ಲಿಗೆ ಹೋಗ್ತೀನಿ? ಇಲ್ಲೇ ಇರ್ತೀನಿ. ನಾನು ಹೇಳಿಲ್ವಾ, ನನ್ನ ತ್ರಿವಿಕ್ರಮ್ ಮದ್ವೆ ಆಗಿ ನಾನು ಈ ಮನೆಗೆ ಬಂದ್ಮೇಲೂ ಕೂಡ ನೀನ್ ಇಲ್ಲೇ ಇರ್ತೀಯ, ಈ ಮನೆ ಸಂತೋಷನ ಕಾಪಾಡ್ತೀಯ. ಅವಾಗ ಎಷ್ಟು ಚೆನ್ನಾಗಿರುತ್ತಲ್ವಾ? ನನ್ನ ಹುಡುಗ, ನನ್ನ ಸ್ನೇಹಿತ ಇಬ್ರು ಒಂದೇ ಮನೇಲಿ ಸಿಗ್ತಾರೆ. ತ್ರಿಶೂಲ್, ಯಾಕೇನು ಮಾತಾಡ್ತಿಲ್ಲ? ನಿನ್ ನಾಲ್ಗೆ ಮೇಲೆ ಏನಾದ್ರೂ ಮಚ್ಚೆ ಇದೆಯಾ? ಯಾಕೆ? ನೀನ್ ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆಯಲ್ಲ. ಯಜಮಾನ್ರ ಮನೆಗೆ ವಾಪಸ್ ಬಾ ಅಂತ ಕರೆದೆ, ನಾನು ಈ ಮನೆ ಮಗನೇ ಆಗ್ಬಿಟ್ಟೆ. ನೀನ್ ಈ ಮನೆ ಸೊಸೆ ಆಗ್ತೀನಿ ಅಂತ ಹೇಳ್ತಾ ಇದೀಯಾ. ಸೊ ಬೇಗ ನಮ್ ಮದುವೆ ಆಗ್ಬಿಟ್ರೆ. ನಮ್ದು ಅಂದ್ರೆ? ಚಿರಂಜೀವಿ ತ್ರಿಶೂಲ್ ಮತ್ತೆ ಚಿರಂಜೀವಿ ಸೌಭಾಗ್ಯವತಿ ಶಿವಾನಿದು. ಏನ್ ಮಾತಾಡ್ತಿದ್ಯಾ ತ್ರಿಶೂಲ್? ನೀನ್ ಮಾತಾಡ್ತಾ ಇರೋದನ್ನೇ ನಾನ್ ಮಾತಾಡ್ತಾ ಇದೀನಿ. ನಾನೇನ್ ಹೇಳ್ದೆ? ನೋಡ್ ಶಿವಾನಿ, ನೀನು ಈ ಮನೆ ಸೊಸೆಯಾಗಿ ಬರ್ತೀಯ, ಆದ್ರೆ ಚಿಕ್ಕ ಯಜಮಾನ್ರ ಮದ್ವೆ ಆಗಲ್ಲ, ನನ್ನ ಮದ್ವೆ ಆಗಿ. ತ್ರಿಶೂಲ್, ಬೇಡ, ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡ. ನಾನು ಇನ್ನೇನ್ ಮದ್ವೆ ಆಗಲ್ಲ. ನಾನು ಪ್ರೀತಿಸ್ತಾ ಇರೋದು ತ್ರಿವಿಕ್ರಮ್ನ. ಸುಳ್ಳು, ನೀನು ನನ್ನನ್ನೇ ಪ್ರೀತಿಸ್ತಾ ಇರೋದು. ನಿನ್ನ ಬಿಹೇವಿಯರ್ ನೋಡಿದ್ರೆ ಗೊತ್ತಾಗ್ತದೆ. ಏನು? ಏನ್ ಗೊತ್ತಾಗ್ತದೆ ನಿನ್ಗೆ? ಈ ಮನೆ ಸೊಸೆ ಆಗ್ತೀನಿ ಅಂತ ಮೊದಲು ಹೇಳಿದ್ ಯಾರು? ನಾನು. ನನ್ನನ್ನ ಈ ಮನೆ ಮಗ ಅಂತ ಒಪ್ಸಿದ್ಯಾರು? ನಾನೇ. ಆಯ್ತಲ್ಲ ಅಲ್ಲಿಗೆ. ನಿನಗೆ ನಿನ್ ಮಾತು ಉಳಿಬೇಕಿತ್ತು, ನಮ್ ಪ್ರೀತಿನೂ ಉಳಿಸ್ಕೋಬೇಕಿತ್ತು. ಒಂಥರ ಒಂದೇ ಕಲ್ಲಲ್ಲಿ ಎರಡಕ್ಕೆ ನೋಡಿದ್ಬಿಟ್ಟೆ. ತ್ರಿಶೂಲ್, ನಿಂದ್ ಯಾಕೋ ಅತಿ ಆಯ್ತು. ನೀನ್ ಏನೇ ಮಾಡಿದ್ರು ಏನೇ ಹೇಳಿದ್ರು ನನ್ನ ಮನ್ಸು ಬದಲಾಗೋದಿಲ್ಲ. ನನ್ನ ಪ್ರೀತಿ ನಿನಗೆ ಸಿಗೋದೂ ಇಲ್ಲ. ಹೋಗೋಗ್ ಶಿವಾನಿ, ನಿನ್ ಪ್ರೀತಿ ನನಗೆ ಸಿಗೋದು. ಅಮೃತ ಹೇಳಿದ ಮಾತನ್ನ ನಾನು ನಿಜ ಮಾಡೇ ಮಾಡ್ತೀನಿ. ನನ್ನ ನಿನ್ನ ಬಂಧಕ್ಕೆ ಯಾರು ಅಡ್ಡ ಬರಲ್ಲ. ಓಂ ತತ್ಪುರುಷಾಯ ವಿಸ್ಮಹೇ ನಾಗದೇವಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಸಾಧಿಸ್ಬಿಟ್ಟೆ. 23 ವರ್ಷದಿಂದ ನನಗೆ ಗೊತ್ತಿಲ್ಲದಿರೋ ಸತ್ಯನ ಒಂದೇ ಒಂದು ರಾತ್ರಿಯಲ್ಲಿ ತೋರಿಸ್ಕೊಡು. ನೀನ್ ಇಲ್ದೇ ಇದ್ದಿದ್ರೆ ನನ್ನ ಮಗ ತ್ರಿಶೂಲ್ ಅನ್ನೋ ವಿಷಯನೇ ನನಗೆ ಗೊತ್ತಾಗ್ತಾ ಇಲ್ಲ. ತ್ರಿವಿಕ್ರಮ ತ್ರಿಶೂಲು ಹೇಗೆ ಅದ್ಲು ಬದಲಾದ್ರು, ಯಾರು ಅದ್ಲು ಬದಲು ಮಾಡಿದ್ದು ಅನ್ನೋದು ನನಗೆ ಗೊತ್ತಿಲ್ಲ. ಕೆದಕ್ತಾ ಹೋದ್ರೆ 23 ವರ್ಷ ಹಿಂದೆ ಹೋಗಬೇಕಾಗುತ್ತೆ. ಭವಿಷ್ಯದಲ್ಲಿ ಯೋಚನೆ ಮಾಡೋ ನಾನು ಭೂತಕಾಲದಲ್ಲಿ ಮುಳುಗೋದಲ್ಲಿ ನಂಬಿಕೆ ಇಲ್ಲ. ನನ್ನ ಗುರಿ ಏನಿದ್ರು ನನ್ನ ಗುರಿ ಕಡೆ. ತ್ರಿಶೂಲ್ ನನ್ನ ಮಗ ಮಾತ್ರ ಅಲ್ಲ, ಆದಿಶೇಷ ಯಾರು ಅಂತ ತೋರಿಸ್ಕೊಡೋ ಅಸ್ತ್ರ. ಅಮೃತ ಹೇಳಿದಾಗೆ ತ್ರಿಶೂಲು ಆದಿಶೇಷ ಯಾರು ಅಂತ ತೋರಿಸಿದ್ದೀನಾನೆ ಅವನ ಕತೆ ಮುಗಿಸ್ತೀನಿ. ಆದಿಶೇಷನ ಸಾವೇ ನನ್ನ ಪರಾಕ್ರಮದ ಮೊದಲನೇ ಹೆಜ್ಜೆ. ಆಮೇಲೆ ನಾನಿಡೋ ಪ್ರತಿಯೊಂದು ಹೆಜ್ಜೆನು ಈ ಪ್ರಪಂಚಕ್ಕೆ ಶಾಸನ ಆಗುತ್ತೆ. ಆದಷ್ಟು ಬೇಗ ಆದಿಶೇಷ ಯಾರು ಅನ್ನೋದನ್ನು ತೋರಿಸ್ಕೊ. ನಿನ್ನ ಸಂಪೂರ್ಣ ಶಕ್ತಿನ ನನ್ನಲ್ಲಿ ಲೀನ ಮಾಡು. ನಮೋ ನಾಗದೇವ.
ಯಾವುದೋ ಹುಡುಗಿನ ತೋರಿಸಿ ಇವಳು ಕತ್ತಿಗೆ ತಾಳಿ ಕಟ್ಟು ಅಂತ ನಾನು ನಿನ್ಗೆ ಹೇಳಲ್ಲಪ್ಪ. ನೀನು ಯಾವ ಹುಡುಗಿನ ಇಷ್ಟಪಟ್ಟಿದ್ಯೋ ನಿನಗೆ ಅವಳ ಜೊತೆನೆ ಮದುವೆ ಮಾಡಿಸ್ತೀನಿ. ನಾನು ಲವ್ ಮಾಡ್ತಾಳ ಜೊತೆಗೇನೆ ನನ್ನ ಮದುವೆ ಮಾಡಿಸ್ತೀರಾ? ನಿಜವಾಗ್ಲು? ಯಾಕೋ ಅನುಮಾನನ? ಮಕ್ಕಳ ಆಸೆ ಈಡೇರಿಸೋದೆ ತಂದೆ ಆದೊಂದು ಕರ್ತವ್ಯ. ಇಷ್ಟಕ್ಕೂ ನಿನ್ನ ಬಾಳ ಸಂಗಾತಿ ನೀನು ಚೂಸ್ ಮಾಡ್ಕೊಳ್ಳೋ ಅಷ್ಟು ಇಂಡಿಪೆಂಡೆಂಟ್ ಆಗಿದೆಯಾ? ನೀನು ಯಾರನ್ನ ತೋರಿಸಿ ನನ್ಗೆ ಇವಳು ಇಷ್ಟ ಅಂತಂತೀಯೋ ಅವಳ ಜೊತೆನೆ ನಿನ್ನ ಮದುವೆ, ಸರಿನಾ? ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಹೇಳು, ಯಾರು ನಿನ್ನ ಹುಡುಗಿ? ಹುಡುಗಿನ? ನೀನ್ ಪ್ರೀತಿಸ್ತಿರೋದು ಹುಡುಗಿನೇ ತಾನೇನೋ? ಅಯ್ಯೋ, ಹುಡುಗಿನೇ. ತಮಾಷೆ ಮಾಡಿದೆ. ಹೇಳು, ಯಾರು ಅದೃಷ್ಟವಂತೆ? ಅಪ್ಪ ಹೇಳ್ತೀನಿ. ಇನ್ಯಾವಾಗ ಹೇಳ್ತೀಯೋ? ಮದುವೆ ವಿಷಯದಲ್ಲಿ ತಡ ಮಾಡಬಾರ್ದು. ನೋಡು, ನನ್ಗೆ ಇದೇ ಹುಡುಗಿ ಇಷ್ಟ ಅಂತ ನೀನು ಹೇಳ್ಬಿಟ್ಟ ತಕ್ಷಣ ಮದುವೆ ಆಗ್ಬಿಡಲ್ಲ. ನಾನು ಹೋಗಿ ಅವ್ರ ತಂದೆ ತಾಯಿ ಹತ್ರ ಮಾತಾಡ್ಬೇಕು, ಸರಿಯಾದ ಮುಹೂರ್ತ ಹುಡುಕ್ಬೇಕು, ಆಮೇಲೆ ತಾನೇ ನಾವು ಮದುವೆ. ಅದು ನುಲ್ದಿದ್ ಸಾಕು. ಲೈಫ್ ಪಾರ್ಟ್ನರ್ ವಿಷಯದಲ್ಲಿ ನನ್ನ ಮಗನ ಸೆಲೆಕ್ಷನ್ ಹೇಗಿದೆ ಅಂತ ನಾನು ತಿಳ್ಕೋಬೇಕು. ಹಾಗಾಗಿ ನನ್ನ ಕಾಯಿಸ್ಬೇಡ. ಹುಡುಗಿ ಯಾರು, ಹೇಗಿದ್ದಾಳೆ? ಶಿವಾನಿ. ಶಿವಾನಿನ? ತ್ರಿಶೂಲ್, ನೀನು ಶಿವಾನಿನ? ಅಪ್ಪ, ನಾನಲ್ಲ. ನಾನ್ ಪ್ರೀತಿಸ್ತಾರ ಹುಡುಗಿನು ಶಿವಾನಿ ತರನೇ ಇದ್ದಾಳೆ ಅಂತ ಹೇಳಕ್ ಬಂದೆ ಅಷ್ಟೇ. ಗುಡ್. ಶಿವಾನಿ ತರಾನೇ ಅಂದ್ರೆ ನನ್ನ ಮನೆಗೆ ತಕ್ಕ ಸೊಸೆ ಆಗಿರ್ತಾಳೆ ಅಲ್ವಾ ತ್ರಿಶೂಲ್? 100%. ನನಗೆ ಕುತೂಹಲ ತಡೆಯಕ್ಕಾಗ್ತಾ ಇಲ್ಲ. ಯಾರು ನನ್ನ ಸೊಸೆ ಹೇಳು? ಅವಳು ಕಣ್ಣು ನವಿಲುಗರಿ, ಕೆನ್ನೆ ದಾವಣಗೆರೆ ಬೆಣ್ಣೆ, ಅವಳು ಗಲ್ಲ ಮಂಡ್ಯದ ಬೆಲ್ಲ, ಅವಳು ತುಟಿ ಸರಿಸಾಟಿ ನಿಲ್ದಿರೋ ಬ್ಯೂಟಿ. ಅವಳು ಮುಂಗುರು ಮಂತ್ರ ಮುಗ್ಧಗೊಳಿಸೋ ಕೊಳಲು. ಒಟ್ನಲ್ಲಿ ಅವಳು ಅಂದ್ರೆ ಸಂತೆಲು ಕನ್ಸಲ್ ಬಂದು ಕಾಡೋ ಸ್ವಪ್ನ ಸುಂದರಿ. ಅಬ್ಬಬ್ಬಬ್ಬಬ್ಬ, ಅಷ್ಟೊಂದು ಸುಂದರಿನ? ಸುಂದರಿ ನಾ ಅಂತ ಕೇಳ್ತಾ ಇದ್ದೀರಾ? ಅಪ್ಪ, ನಾಗಿನ್ ಸಿನಿಮಾದಲ್ಲಿ ಬರೋ ಶ್ರೀದೇವಿ ಅಂತ ಅನ್ಕೊಳ್ಳಿ. ನನ್ಗಿನ್ ಕಾಯಕ್ಕಾಗಲ್ಲ. ಅವಳು ಯಾರು? ನಾನು ಅಷ್ಟೇ ಏಜಾಗಿ ಹೇಳ್ಬಿಡ್ತೀನ? ನಿಮ್ಮನ್ನ ಕಾಯಿಸಿ ನಿಮ್ಗೆ ಕುತೂಹಲ ಬರೋ ತರ ಮಾಡಿನೇ ಆಮೇಲೆ ಹೇಳೋದು ನಾನು. ಅಷ್ಟೊತ್ತು ಕಾಯಕ್ಕಾಗಲ್ಲ ಕಣೋ, ಪ್ಲೀಸ್ ಹೇಳೋ. ಇಲ್ಲಪ್ಪ, ಆದಷ್ಟು ಬೇಗ ಹೇಳ್ತೀನಿ ಖಂಡಿತ. ಜಾಸ್ತಿ ದಿನ ಹೇಳಿ ಕುಡ್ದು. ಓಕೆ ಸರಿ. ಶಿವಾನಿ ಒಪ್ಪಿದ ಮರುಕ್ಷಣನೇ ಹೇಳ್ತೀನಪ್ಪ. ಸುಂದ್ರಿ,
ಏನ್ ನಡೀತಿದೆ ನನ್ನ ಜೀವನದಲ್ಲಿ? ಒಂದ್ ಕಡೆ ನನ್ನ ಆದಿಶೇಷನ ಸೇರೋದಕ್ಕಾಗ್ತಿಲ್ಲ, ಆದಿಶೇಷನ ಸೇರ್ದೆ ನಾಗಮಣಿನ ಕದ್ದದಷ್ಟ್ರ ಬಗ್ಗೆ ಸುಳಿವು ಸಿಗೋದಿಲ್ಲ. ಏನ್ ಮಾಡ್ಲಿ ನಾನೀಗ? ಎಲ್ರು ಬದುಕ್ತಾರ, ನನ್ನ ಬದುಕು ಸಹಜವಾಗೋದು ಯಾವಾಗ? ತ್ರಿವಿಕ್ರಮೇ ನನ್ನ ಆದಿಶೇಷ ಅಂತ ತಿಳಿದ್ಮೇಲೂ ಅವನನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸೋದಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಮತ್ತೆ ಮತ್ತೆ ಈ ತ್ರಿಶೂಲ್ ಬಂದು ಕಾಟ ಕೊಡ್ತಾನೆ. ಅವನ್ಗದು ಹುಡುಗಾಟ ಆಗಿರ್ಬೋದು, ಆದ್ರೆ ನನಗೆ ಪ್ರಾಣ ಸಂಕಟ. ನಾನು ಹೋದ ಜನ್ಮದ ಪ್ರೀತಿ ಹುಡ್ಕೊಂಡು ಭೂಮಿಗೆ ಬಂದಿದ್ದೀನಿ ಅಂತ ತ್ರಿವಿಕ್ರಮ್ ಹತ್ರ ಹೇಗೆ ಹೇಳ್ಕೊಳ್ಳಿ? ಒಂದ್ ಕಡೆ ಮನ್ಸ್ ಗಟ್ಟಿ ಮಾಡ್ಕೊಂಡು ಹೇಳಿ ಅವನ ಜೊತೆ ಖುಷಿಯಾಗಿರೋಣ ಅನ್ಸುತ್ತೆ, ಆದ್ರೆ ತ್ರಿವಿಕ್ರಮ್ಗೆ ಹಳೆ ನೆನಪುಗಳು ಯಾವುದೂ ಇಲ್ವಲ್ಲ ಸುಂದ್ರಿ. ಇತ್ತೀಚೆಗೆ ಅವ್ರು ಕೂಡ ವಿಚಿತ್ರವಾಗಿ ಆಡ್ತಿದ್ದಾರೆ. ಸುಂದ್ರಿ, ಇದಕ್ಕೆಲ್ಲ ಆದಷ್ಟು ಬೇಗ ಪರಿಹಾರ ಸಿಗುತ್ತಲ್ವಾ? ಎಲ್ಲ ಸರಿ ಹೋಗಿ ನನ್ನ ಆದಿಶೇಷ ನನಗ್ ಸಿಗ್ತಾನೆ ಅಲ್ವಾ? ನೋಡು ಸುಂದ್ರಿ, ಮನೆಗ್ ಬಂದ್ ಕಾಟ ಕೊಟ್ಟಿದ್ ಮುಗೀತು, ಈಗ ಮೆಸೇಜ್ ಮಾಡ್ತಿದ್ದಾನ. ಇವನ್ ಯಾಕೆ ಹೀಗಾಡ್ತಾನೆ, ಕಾಟ ಕೊಡ್ತಾನೆ? ಎಷ್ಟು ಕೋಪ ಬರುತ್ತೆ ಗೊತ್ತಾ? ಅಂದ್ರೆ ಹಗ್ ಮೀ ಮೋರ್ ಅಂತಾನಾ? ಅಲ್ಲ, ಹುಚ್ಚಿನ ತರ ಮೆಸೇಜ್ ಮಾಡ್ಬೇಡ, ಮಲ್ಕೋ ಅಂತ. ಕನ್ಸಲು ನೀನೇ ಬಂದ್ ಕಾಡೋವಾಗ ನಿದ್ದೆ ಹೇಗ್ ಬರುತ್ತೆ ಶಿವಾನಿ? ನೀನ್ ಹೀಗೆ ಮಾಡಿದ್ರೆ ಅಲ್ಲಿಗೆ ಬಂದ್ ಬೈತೀನಿ ತ್ರಿಶೂಲ್. ನಾನು ನೋಡ್ಬೇಕು ಅನ್ನೋ ಆಸೆಗೆ ಬೈಯೋಕ್ ಬರ್ತೀನಿ ಅನ್ನೋ ನೆಪ ಅಲ್ವಾ? ಯಾಕೇನು ರಿಪ್ಲೈ ಮಾಡ್ತಿಲ್ಲ? ನಾನು ಹೇಳಿದ ನಿಜ ಅಲ್ವಾ? ತ್ರಿಶೂಲ್, ಈ ವಿಷಯದಲ್ಲಿ ಯಾಕೆ ಹುಡುಗಾಟ ಆಡ್ತಿದ್ಯಾ? ಇದು ತುಂಬಾ ಗಂಭೀರವಾಗಿರೋ ವಿಷಯ. ಅಬ್ಬಾ, ಅಂತೂ ನನ್ನ ಪ್ರೀತಿ ಎಷ್ಟು ಗಂಭೀರ ಅನ್ನೋದು ನಿನಗೆ ಅರ್ಥ ಆಯ್ತಲ್ಲ. ಥ್ಯಾಂಕ್ಸ್ ಶಿವಾನಿ. ಇವನ್ ಯಾಕೆ ಹೀಗೆ ನಗ್ತಾ ಇದ್ದಾನೆ? ಏನಾಯ್ತು ಇವನಿಗೆ? ಏನೋ ಮಾಡ್ತಿದ್ಯಾ? ಅದು ನಾನು ಗರ್ಲ್ ಫ್ರೆಂಡಿಗೆ ಟೆಕ್ಸ್ಟ್ ಮಾಡ್ತಾ ಇದ್ದೆ. ಹೇಳಿ, ತೋರ್ಸು ನೋಡೋಣ. ಅದೆಲ್ಲ ತೋರ್ಸಕ್ಕಾಗಲ್ಲ, ಚಾನ್ಸೇ ಇಲ್ಲ. ಸುಮ್ಮನೆ ಮಲ್ಕೋತ್ಯಾ? ಈ ಟೈಮಲ್ಲಿ ಯಾರೋ ಟೆಕ್ಸ್ಟ್ ಮಾಡ್ತಾರ? ಬ್ರೋ, ಗರ್ಲ್ ಫ್ರೆಂಡ್ಸ್ಗೆ ಈ ಟೈಮಲ್ಲೇ ಟೆಕ್ಸ್ಟ್ ಮಾಡಬೇಕು, ಅವಾಗ ಪ್ರೀತಿ ಇನ್ನೂ ಗಟ್ಟಿ ಆಗತ್ತೆ. ಅಂದ್ರೆ ಈ ಅರ್ಧ ರಾತ್ರಿಲಿ ತಣ್ಣಗೆ ಬೀಸೋ ಗಾಳಿಲಿ ನಮ್ಮ ಗರ್ಲ್ ಫ್ರೆಂಡ್ಸು ನಮ್ಮ ಯೋಚನಲ್ಲೇ ಇರ್ತಾರೆ. ಅದೇ ಟೈಮ್ ಕರೆಕ್ಟಾಗಿ ನಾವು ಅವ್ರಿಗೆ ಗುಡ್ ನೈಟು, ಸ್ವೀಟ್ ಡ್ರೀಮ್ಸು ಅಂತೆಲ್ಲ ಮೆಸೇಜ್ ಕಳಿಸ್ಬಿಟ್ರೆ ನಮ್ಮ ಹುಡುಗ ನಮ್ಮ ಜೊತೆನೇ ಇದ್ದಾನೆ ಅನ್ನೋ ಫೀಲ್ ಬರುತ್ತೆ. ಲವ್ ಸ್ಟ್ರಾಂಗ್ ಆಗತ್ತೆ. ಅದೊಂದೇ ಅಲ್ಲ ಬ್ರೋ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಮಧ್ಯರಾತ್ರಿ ಎಲ್ಲನೂ ತಿಂಡಿ ಆಯ್ತಾ, ಊಟ ಆಯ್ತಾ, ಕಾಫಿ ಆಯ್ತಾ, ಚಿಪ್ಸ್ ತಿಂಡಿ ಅಂತೆಲ್ಲ ಕೇಳ್ತಾ ಇದ್ರೆ ಆಹಾ, ಆಗೋ ಫೀಲಿಂಗೇ ಬೇರೆ. ಬ್ರೋ, ಸುಮ್ಮನೆ ಏನೇನು ಹೇಳಿ ನಾನು ತಲೆ ಕೆಡಿಸ್ಬೇಡ. ಮಲ್ಕೋತ್ಯಾ? ಓಕೆ ಬ್ರೋ, ನೀವು ಮಲ್ಕೊಳ್ಳಿ, ನಾನು ಮೆಸೇಜ್ ಮಾಡ್ಬಿಟ್ಟು ಮಲ್ಕೋತೀನಿ. ಗುಡ್ ನೈಟ್. ಓಹೋ, ಯಾರ ಹತ್ರನೂ ಇಷ್ಟೊಂದು ಖುಷಿಯಾಗಿ ಮಾತಾಡ್ತಾ ಇದ್ದಾನೆ. ಅವ್ನ ಗರ್ಲ್ ಫ್ರೆಂಡ್ ಇರ್ಬೋದಾ? ಚೆಕ್ ಮಾಡ್ಬೇಕಲ್ಲ.
ಮಾತಾಡೋದಿಲ್ವಾ? ಆಯ್ತು ಬಿಡು. ನಿನ್ನನ್ನು ಹುಡ್ಕೋದು ನನಗೇನು ಕಷ್ಟನಾ? ನಿನ್ನ ಹಾರ್ಟ್ಗೂ ನನ್ನ ಹಾರ್ಟ್ಗೂ ಕಣ್ಣು ಕಾಣದೇ ಇರೋ ಒಂದು ಕನೆಕ್ಷನ್ ಇದೆ. GPS ಇದ್ದಾಗೆ ನೀನು ಎಲ್ಲೋದ್ರೂ ನಂಗೆ ಗೊತ್ತಾಗ್ಬಿಡತ್ತೆ. ತ್ರಿಶೂಲ್ ಮಾತಾಡ್ತಿರೋ ಹುಡುಗಿ ಯಾರಿರ್ಬೋದು? ತ್ರಿಶೂಲ್, ನಿನಗೆ ಬೇಜಾರು ಅನ್ನೋದೇ ಆಗಲ್ವಾ? ನಾನಿಷ್ಟು ಬೈತಾ ಇರ್ತೀನಿ, ಆದ್ರೆ ನೀನ್ ಮಾತ್ರ ಅದೇ ಮಾತಾಡ್ತಾನೆ ಇರ್ತೀಯಲ್ಲ. ನಿನ್ನ ಬೈಗಳನ್ನೇ ನನ್ನ ಪ್ರೀತಿನ ಮಾತಾಡಿಸ್ದಾಗತ್ತೆ. ಕೇಳಕ್ಕೆ ಇಂಪು, ಮನಸ್ಸಿಗೆ ತಂಪು. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಏನಾದ್ರೂ ಮಾಡ್ಕೋ, ಬಾಯ್. ಓ, ಫೋನ್ ಕಟ್ ಮಾಡ್ಬಿಟ್ಲು. ಅಂದಮೇಲೆ ತುಂಬ ಕೋಪ ಬಂದ್ಬಿಟ್ಟಿದೆ ಅನ್ಸತ್ತೆ. ಮೊದಲು ಹೋಗಿ ಸಮಾಧಾನ ಮಾಡಬೇಕು. ಕೋಪ ಬಂದಿದೆ, ಸಮಾಧಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅಂದರೆ ಅವಳು 100% ಗರ್ಲ್ ಫ್ರೆಂಡೇ ಆಗಿರ್ತಾಳೆ. ಹೋಗು ತ್ರಿಶೂಲ್, ಹೋಗು. ಇವತ್ತು ನಿನ್ನ ಗರ್ಲ್ ಫ್ರೆಂಡ್ ಯಾರು ಅಂತ ಕಂಡುಹಿಡಿದೇ ಬಿಡಲ್ಲ. ನಮ್ಮ ಹುಡುಗಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಇವತ್ತು ಶುಕ್ರವಾರ, ದೇವಸ್ಥಾನಕ್ಕೆ ಬರಬೇಕು. ಬಂದಿರ್ತಾಳೆ, ಹುಡುಕ್ಬೇಕಷ್ಟೆ. ಇದೆಯಾ? ಬಂದೆ ಇರು. ಹಾಯ್, ಗುಡ್ ಮಾರ್ನಿಂಗ್. ಏನಾಗಿದೆ ನಿನ್ಗೆ? ದೇವ್ರ ಕೈ ಮುಗಿತಾ ಇದ್ರೆ ಅಡ್ಡ ಬಂದ್ ನಿಂತಿದ್ಯಲ್ಲ. ನಿನ್ಗೇನ್ ಕಾಮನ್ ಸೆನ್ಸ್ ಅಲ್ವಾ? ಅದ್ ಸರಿ, ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು? ನಾನು ಹೇಳಿದ್ದೆ ತಾನೆ ನನ್ ಹಿಂದೆ ಸುತ್ತಬೇಡ ಅಂತ. ಇಷ್ಟ ಹೇಳಿದ್ಮೇಲೂ ಅದೇ ಕೆಲಸ ಮಾಡ್ತಿದ್ಯಾ ಅಂದ್ರೆ ನನ್ ಮಾತನ್ನ ಸುಲಭವಾಗಿ ತಗೊಂಡಿದ್ಯಾ ಅಂತ ಅರ್ಥ. ಏನ್ ಮಾಡ್ತಿದ್ಯಾ? ನಾನು ಹುಡುಗಿ ನೋಡ್ತಾ ಇದ್ದೀನಿ. ನಿನ್ ಹುಡ್ಗಿನ? ಯಾರು? ನಾನಾ? ನೀನೆ. ನನ್ನ ಇಷ್ಟಪಟ್ಟು ಮದುವೆ ಆಗೋ ಹುಡುಗಿ ನೀನೇ ಶಿವಾನಿ. ತ್ರಿಶೂಲ್ ಬೈಕ್ ಇಲ್ಲೇ ಇದೆ ಅಂದ್ರೆ ಅವನ ಗರ್ಲ್ ಫ್ರೆಂಡು ಇಲ್ಲೇ ಇರ್ತಾಳೆ. ಇವತ್ತು ಅವಳನ್ನ ಬಿಡಲ್ಲ. ತ್ರಿಶೂಲ್, ನಿಂದ್ ಯಾಕೋ ಅತಿ ಆಯ್ತು. ನಾನ್ ನಿನ್ನ ಪ್ರೀತಿಸ್ತಾ ಇಲ್ಲ. ಇನ್ ಮದ್ವೆ ಆಗೋದಕ್ಕೆ ಹೇಗ್ ಒಪ್ಕೋತೀನಿ? ಓ ಶಿವಾನಿ, ಮುಂಚೆ ಎಲ್ಲ ನಿನಗೆ ನನ್ ಕಂಡ್ರೇನೆ ಆಗ್ತಾ ಇರ್ಲಿಲ್ಲ. ಮನೆಗೇನಾದ್ರು ಬಂದ್ರೆ ಸೇರಿಸ್ತಾನೆ ಇರ್ಲಿಲ್ಲ. ಆದ್ರೆ ಇವಾಗ ನನ್ನ ಫ್ರೆಂಡ್ ಅಂತ ಕರಿತೀಯಾ. ನಾನೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಹೊಗಳ್ತೀಯಾ. ಮದುವೆ ಆಗೋದಕ್ಕೆ ಇದಕ್ಕಿಂತ ಒಳ್ಳೆ ಫೀಲಿಂಗ್ ಬೇಕಾ?